ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಆಗಸ್ಟ್ 11ರಿಂದ 15ರವರೆಗೆ ಜಿಲ್ಲೆಯ ವಿವಿಧೆಡೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶಪ್ರೇಮ ಬಿಜೆಪಿಯ ಸಿದ್ಧಾಂತವಾಗಿದೆ. ಯುವ ಪೀಳಿಗೆಗೆ ದೇಶಪ್ರೇಮವನ್ನು ತಿಳಿಸುವ ನಿಟ್ಟಿನಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಹರ್ ಘರ್ ತಿರಂಗ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕರ್ತರು ತೆರಳಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಾರೆ. ಮಡಿಕೇರಿ ನಗರ, ಸೋಮವಾರಪೇಟೆ ಮಂಡಲ, ವಿರಾಜಪೇಟೆ ಮಂಡಲ ಮತ್ತು ಮಡಿಕೇರಿ ಗ್ರಾಮಾಂತರ ಮಂಡಲದಲ್ಲಿ 11ರಿಂದ 15ರವರೆಗೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಆಗಸ್ಟ್ 11, 12, 13ರಂದು 4 ಮಂಡಲಗಳಲ್ಲಿ ಏಕಕಾಲದಲ್ಲಿ ಬೈಕ್ ಜಾಥಾ ಕಾರ್ಯಕ್ರಮ ನಡೆಯಲಿದೆ. ಆಗಸ್ಟ್ 12, 13ರಂದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಮತ್ತು ವೀರ ಸೇನಾನಿಗಳ ಪುತ್ಥಳಿಗಳನ್ನು ಸ್ವಚ್ಛಗೊಳಿಸಿ ಪುಷ್ಪನಮನ ಸಲ್ಲಿಸಲಾಗುವುದು. ಇದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಸ್ಥರನ್ನು ಗೌರವಿಸಲಾಗುವುದು. ಅಖಂಡ ಭಾರತವನ್ನು ವಿಭಜಿಸಿದ ಕರಾಳ ದಿನವಾದ ಆಗಸ್ಟ್ 14ರಂದು ಸಂವಾದ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗುವುದು ಎಂದು ವಿವರಿಸಿದರು. ಆಡಳಿತಕ್ಕೂ ಮುನ್ನ ಬಿಜೆಪಿ 40% ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಹೇಳುತ್ತಾ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಇಂದು 100ಕ್ಕೆ 100ರಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮೂಡಾ ಹಗರಣ, ವಾಲ್ಮೀಕಿ ನಿಗಮದ ಹಗರಣವಾಗಿದೆ. ಇದರ ನಡುವೆ ಬೆಲೆ ಏರಿಕೆ ಬಿಸಿ ಬಡ ಜನರಿಂದ ಶ್ರೀಮಂತರಿಗೂ ತಟ್ಟುತ್ತಿದೆ ಎಂದು ಆರೋಪಿಸಿದ ಅವರು, ಆಗಸ್ಟ್ 10ರಂದು ಮೈಸೂರಿನಲ್ಲಿ ನಡೆಯುವ ಸಮಾರೋಪ ಸಮಾವೇಶಕ್ಕೆ ಜಿಲ್ಲೆಯಿಂದ 2ರಿಂದ 3 ಸಾವಿರ ಕಾರ್ಯಕರ್ತರು ತೆರಳಲಿದ್ದೇವೆ ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಕಿಲನ್ ಗಣಪತಿ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರ ತಳ್ಳೂರು ಕಿಶೋರ್, ಪ್ರಮುಖರಾದ ಜಗದೀಶ್ ರೈ, ಕವನ್ ಕಾವೇರಪ್ಪ ಉಪಸ್ಥಿತರಿದ್ದರು. ಈ ಒಂದು ನಮ್ಮ ತ್ರಿವರ್ಣ ಧ್ವಜದ ಬಗ್ಗೆ ಅಭಿಮಾನ, ದೇಶದ ಬಗ್ಗೆ ಮಹತ್ವದ ಇದನ್ನು ತಿಳಿಸುವಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಬೈಕ್ ಜಾಥಾ ಮಾಡೋ ಮುಖಾಂತರ ಹಮ್ಮಿಕೊಡ್ತಿದ್ದೇವೆ. ಅದು ಆ 3 ದಿವಸದಲ್ಲಿ ಒಂದೊಂದು ದಿವಸ ಒಂದೊಂದು ಭಾಗದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇದು ಮೊದಲಿನ ಹಂತದ ಕಾರ್ಯಕ್ರಮ. ನಂತರ 2ನೇ ದಿವಸ ಅಂದರೆ 2ನೇ ಕಾರ್ಯಕ್ರಮ 12, 13, 14 ಈ 3 ದಿನಗಳಲ್ಲಿ ನಮಗೆ ಈ ಸ್ವಾತಂತ್ರ್ಯ ಕೊಡಲಿಕ್ಕೆ ಹಿಂದೆ ಹೋರಾಟ ಮಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರರು ಯಾರಾದರೂ ಇದ್ದರೆ ಅವರನ್ನು ಗುರ್ತು ಮಾಡಿ ಅವರಿಗೊಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು 12, 13, 14 ಈ 3 ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದರ ಜೊತೆಗೆ ಆ 3 ದಿನದಲ್ಲಿ ಇಲ್ಲಿರುವಂಥ ಕೊಡಗಿನಲ್ಲಿರುವಂಥ ನಮ್ಮ ವೀರ ಸೇನಾನಿಗಳ ಪುತ್ಥಳಿಗಳೇನಿದೆ, ಸ್ಟ್ಯಾಚ್ಯೂಸ್, ಅದೆಲ್ಲವನ್ನು ಶುದ್ಧ ಮಾಡೋ ಮುಖಾಂತರ, ತೊಳೆದು ಅದನ್ನು ಶುದ್ಧ ಮಾಡಿ ಆ ಮುಖಾಂತರ ಮಾಲಾರ್ಪಣೆ ಮಾಡೋ ಮುಖಾಂತರ ಅದಕ್ಕೆ ಗೌರವ ಅರ್ಪಿಸುವಂಥ ಒಂದು ಕಾರ್ಯಕ್ರಮ. ಅಂದ್ರೆ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗದಿದ್ರೆ, ಯಾಕೆಂದರೆ ಈಗ ತುಂಬ ವರ್ಷಗಳಾಗಿರೋದ್ರಿಂದ ಹೋರಾಟಗಾರರು ಅಷ್ಟು ಸಿಗಲಿಕ್ಕಿಲ್ಲ. ಸಿಗದಿದ್ದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಮನೆಯವರನ್ನು ಗುರುತು ಮಾಡಿ ಅವರಿಗೊಂದು ಗೌರವ ಅರ್ಪಿಸುವಂಥ ಕೆಲಸವನ್ನು, ಮನೆಗೆ ಹೋಗಿ ಆದಷ್ಟು ಗೌರವ ಅರ್ಪಿಸುವಂಥ ಕೆಲಸವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು 12, 13, 14 ಈ 3 ದಿನಗಳಲ್ಲಿ ಮಾಡ್ತೇವೆ. 10ನೇ ತಾರೀಕು ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ದೇಶಕ್ಕೆ ಒಂದು ಕರಾಳ ದಿನ. ಸ್ವಾತಂತ್ರ್ಯಕ್ಕಿಂತ ಹಿಂದೆ ಏನು ಆಗಸ್ಟ್ 14 ನಮ್ಮ ಸ್ವಾತಂತ್ರ್ಯ ಕೊಡೋಕ್ಕಿಂತ ಹಿಂದಿನ ದಿವಸ ನಮ್ಮ ಅಖಂಡ ಭಾರತವನ್ನು ವಿಭಜಿಸುವ ಮುಖಾಂತರ ದೇಶವನ್ನು ಒಡೆದು ನಮ್ಮ ಭಾರತ ದೇಶ ಪಾಕಿಸ್ತಾನವನ್ನು ವಿಭಜಿಸಿದಂಥ ಈ ಒಂದು ಕರಾಳ ದಿನವನ್ನು, ಇದು ಒಂದು ಕರಾಳ ದಿನದ ಆಚರಣೆಯನ್ನು ನಾವು ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಇವತ್ತಿನ ಮಕ್ಕಳಿಗೆ ಹಳೆಯ ವಿಚಾರಗಳು ಸ್ವಾತಂತ್ರ್ಯ ಬಂತು ನಾವು ಮಾಡ್ತಾ ಹೋಗ್ತಿದ್ದೇವೆ ಅಂತ ಹೇಳ್ಬಿಟ್ರೆ ಅವತ್ತಿನ ವ್ಯವಸ್ಥೆಗಳು ಏನಾಗಿತ್ತು, ಅಖಂಡ ಭಾರತ ಅಂದರೆ ಹೇಗಿತ್ತು ಅಂತ ಹೇಳುವಂಥದ್ದು ತುಂಬ ಯುವ ಪೀಳಿಗೆಗೆ ಅದರ ಪರಿಚಯ ಇರೋದಿಲ್ಲ. ಅದರಿಂದ ಆ ಒಂದು ದೇಶವನ್ನು ತುಂಡರಿಸಿ ಎರಡು ಮಾಡಿದಂಥ, ವಿಭಾಗ ಮಾಡಿದಂಥ ಯಾವ ಒಂದು ಕರಾಳ ದಿನವನ್ನು ಒಂದು ಪರಿಚಯಿಸುವಂಥ ಒಂದು ಕರಾಳ ದಿನದ ಆಚರಣೆಯನ್ನು ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಯುವ ಪೀಳಿಗೆಯನ್ನು ಅದರಲ್ಲಿ ಇನ್ವಾಲ್ವ್ ಮಾಡುವಂಥ ನಮ್ಮ ಕಾರ್ಯಕ್ರಮದಲ್ಲಿದೆ. ಆದಷ್ಟು ಸಂವಾದ ಕಾರ್ಯಕ್ರಮಗಳು, ಕೆಲವು ಕಡೆ ವಿಚಾರ ಸಂಕಿರಣಗಳನ್ನು ಮಾಡೋ ಮುಖಾಂತರ ಒಳ್ಳೆಯ ಒಂದು ವಿಚಾರವನ್ನು ತಿಳಿದಿರುವಂಥದ್ದು ಮಾತುಗಾರರನ್ನು ಕರೆಸಿ ಅವ್ರ ಮುಖಾಂತರ ವಿಚಾರವನ್ನು ಪ್ರಸ್ತುತಪಡಿಸುವಂಥ ಈ ಒಂದು ಕಾರ್ಯಕ್ರಮವನ್ನು 15ನೇ ತಾರೀಕಿಗೆ ಮಾಡ್ತೇವೆ.